ರಾಜ್ಯ ಸರ್ಕಾರ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ಆಯ್ಕೆ ಮಾಡಿಲ್ಲ, ಇದು ಅವರ ವಾದ. ಹೀಗಾಗಿ ರಾಜ್ಯಪಾಲರಿಗೆ ತನಿಖೆ ಅನುಮತಿ ನೀಡುವಂತ ಅಧಿಕಾರ ಇಲ್ಲ. ಸಾಂವಿಧಾನಿಕ ಪ್ರಶ್ನೆಗಳಿಗೆ ಹೈಕೋರ್ಟ್ ಉತ್ತರಿಸಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಿಎಂ ಅನ್ನ ಆಯ್ಕೆ ಮಾಡಿರುವುದು ರಾಜ್ಯಪಾಲರಲ್ಲ, ಹಾಗಾಗಿ ಅಧಿಕಾರ ಅವರಿಗೆ ಇರೋದಿಲ್ಲ ಅನ್ನೋದಾಗಿ ವಾದವನ್ನ. ಇದು ಸಖತ್ ಇಂಟ್ರೆಸ್ಟಿಂಗ್ ವಾದ ಚೈತ್ರ. ಯಾಕಂದ್ರೆ ಇದುವರೆಗೂ ಕೂಡ ರಾಜ್ಯಪಾಲರು ಕೊಟ್ಟಂತ ಆದೇಶ ಸರಿ ಇದೆಯಾ ಅಥವಾ ಅವರು ನಿಯಮನ ಪಾಲಿಸಿದಾರ ಅದೆಲ್ಲವನ್ನೂ ಕೂಡ ಚರ್ಚೆ ಆಗ್ತಾ ಇತ್ತು, ವಾದ ಆಗ್ತಾ ಇತ್ತು. ಬಟ್ ಇವತ್ತು ಸಿಬಲ್ ಅವ್ರು ಹೇಳ್ತಾ ಇರುವಂತದ್ದು ಅವರಿಗೆ ಆದೇಶ ಕೊಡೋದಕ್ಕೆ ಅಧಿಕಾರನೇ ಇಲ್ಲ, ಯಾಕಂದ್ರೆ ಅವರೆಲ್ಲ ಆಯ್ಕೆ ಮಾಡಿರುವಂತದ್ದು. ಬಟ್ ಹೆಡ್ ಆಫ್ ದ ಸ್ಟೇಟ್ ಅಂತ ಹೇಳಿ ಬಂದಾಗ ರಾಜ್ಯಪಾಲರೇ ಅಂತಾನೆ ಹೇಳ್ತೀವಿ ನಾವು. ಫಸ್ಟ್ ಸಿಟಿಸನ್ ಆಫ್ ಸ್ಟೇಟ್ ಅಂತ ಹೇಳಿದ್ರೆ ರಾಜ್ಯಪಾಲರೇ, ಇಂಡಿಯಾಗೆ ಫಸ್ಟ್ ಸಿಟಿಸನ್ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು. ಸೊ ಹಾಗಾಗಿ ಬಟ್ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಕಪಿಲ್ ಸಿಬಲ್ ಅವರು. ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ಆಯ್ಕೆ ಮಾಡೋದಿಲ್ಲ, ಹಾಗಾಗಿ ರಾಜ್ಯಪಾಲರಿಗೆ ಹೇಗೆ ತನಿಖೆಗೆ ಅನುಮತಿ ಕೊಡೋ ಅಧಿಕಾರ ಇರುತ್ತೆ? ಸಾಂವಿಧಾನಿಕ ಪ್ರಶ್ನೆಗಳಿಗೆ ಹೈಕೋರ್ಟ್ ಕೂಡ ಇಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಇಡ್ತಾ ಇದ್ದಾರೆ. ಸೊ ಹಾಗೆ ಅನುಮತಿ ನೀಡಬೇಕು ಅಂತ ಹೇಳಿದ್ರೆ ಏನಾದ್ರೂ ಬಾಕಿ ಇರಬೇಕು. ಸರ್ಕಾರಿ ಅಧಿಕಾರಿಗಳಿಗಾದ್ರೆ ನೇಮಕಗೊಳಿಸಿದವರು ಅನುಮತಿಯನ್ನ ಕೊಡಬಹುದು, ಆದ್ರೆ ರಾಜ್ಯಪಾಲರಿಗೆ ಅನುಮತಿ ನೀಡುವ ಅಧಿಕಾರ ಇದೆಯಾ? ಇಲ್ಲ ಅಂತ ಹೇಳಿ ಸಿಬಲ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರೋದೇ ತಪ್ಪು ಅನ್ನುವಂತ ವಾದ ಅದೇ ರೀತಿಯಾಗಿ ಕೇಳಿ ಬರ್ತಾ ಇದೆ. ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾದ್ರೆ ಯಾವ್ಯಾವ ನಿಯಮಗಳ ಪಾಲನೆ ಆಗ್ಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಅಂತ. ಅನುಮತಿ ನೀಡಬೇಕು ಅಂತ ಹೇಳಿದ್ರೆ ಏನಾದ್ರೂ ಬಾಕಿ ಇರಬೇಕು. ಸರ್ಕಾರಿ ಅಧಿಕಾರಿಗಳಿಗಾದ್ರೆ ನೇಮಕಗೊಳಿಸಿದವರು ಅನುಮತಿಯನ್ನ ನೀಡಬಹುದು, ರಾಜ್ಯಪಾಲರಿಗೆ ಅನುಮತಿ ನೀಡುವಂತ ಅಧಿಕಾರವೇ ಇಲ್ಲ ಅಂತ ಕಪಿಲ್ ಸಿಬಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅನುಮತಿ ನೀಡಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಬಾಕಿ ಇರಬೇಕು ಅನ್ನೋದು ಅವರ ವಾದ. ವಿಚಾರಣೆ ಇದೆಲ್ಲವೂ ಕೂಡ ಬಾಕಿ ಉಳಿದಿರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಡಬಹುದು. ಈಗ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರನ್ನ ಯಾರು ಹೈರ್ ಮಾಡಿರ್ತಾರೋ ಅಪಾಯಿಂಟ್ ಮಾಡಿರ್ತಾರೋ ಅವ್ರುಗಳು ಅನುಮತಿಯನ್ನು ಕೊಡಬಹುದು, ಇವ್ರ ವಿರುದ್ಧ ತನಿಖೆಗೆ ಆದೇಶ ಮಾಡಿ, ತನಿಖೆ ಮಾಡಿ ಅಂತ ಹೇಳಿ. ಸೊ ರಾಜ್ಯಪಾಲರಲ್ಲಿ ಹೌದು ಸಾಂವಿಧಾನಿಕವಾಗಿ ಹೆಡ್ ಆಫ್ ದ ಸ್ಟೇಟ್ ಆಗಿರ್ತಾರೆ ನಿಜ, ಬಟ್ ಮುಖ್ಯಮಂತ್ರಿಗಳನ್ನ ಅವ್ರು ಆಯ್ಕೆ ಮಾಡೋದಿಲ್ವಲ್ಲ. ಮುಖ್ಯಮಂತ್ರಿಗಳ ಆಯ್ಕೆ ಆಗುವಂಥದ್ದು ಶಾಸಕಾಂಗ ಪಕ್ಷದಲ್ಲಿ ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಾರೆ, ಶಾಸಕರು ಆಯ್ಕೆ ಆಗಿರುವಂತಹ ಶಾಸಕರು ಅವರು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾರೆ. ಇವರೆಲ್ಲ ಶಾಸಕರ ಆಯ್ಕೆ ಆಗುವಂಥದ್ದು ಜನರಿಂದ. ಸೊ ಹಾಗಾಗಿ ರಾಜ್ಯಪಾಲರ ಪಾರ್ಟ್ ಎಲ್ಲಿರುತ್ತೆ ಇಲ್ಲಿ? ಮುಖ್ಯಮಂತ್ರಿಗಳು ತಪ್ಪು ಮಾಡಿದಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಆದೇಶ ಕೊಡೋದಕ್ಕೆ, ತನಿಖೆಗೆ ಆದೇಶ ಕೊಡೋದಕ್ಕೆ ರಾಜ್ಯಪಾಲರಿಗೆ ಹೇಗಿದೆ ಅಧಿಕಾರ ಅನ್ನುವಂಥದ್ದನ್ನೇ ಈಗ ಮೂಲವನ್ನೇ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಪಿಲ್ ಸಿಬಲ್ ಅವರು. ಸೊ ಅನುಮತಿ ನೀಡಬೇಕು ಅಂತ ಹೇಳಿದ್ರೆ ಅವರ ಬಗ್ಗೆ ಯಾವುದಾದ್ರೂ ಒಂದು ವಿಚಾರಣೆಗಳು, ಈ ಹಿಂದೆ ಪ್ರಕರಣಗಳು, ತನಿಖೆ ಅಂತ ಇದೆಲ್ಲವೂ ಕೂಡ ಏನಾದರೂ ಒಂದು ಬಾಕಿ ಇರಬೇಕಲ್ಲ. ಅದನ್ನ ಬಿಟ್ಟು ಯಾರೋ ಒಬ್ರು ಬಂದು ಕೇಳಿದ ತಕ್ಷಣ ರಾಜ್ಯಪಾಲರಿಗೆ ನೇರವಾಗಿ ಬಂದು ಕೇಳಿದ್ರು ಅವ್ರ ವಿರುದ್ಧ ಅನುಮತಿಯನ್ನು ಕೊಡಿ ಅಂತ ಹೇಳಿ ಇವರು ಬೇರೆ ಎಲ್ಲ ಫೈಲ್ಗಳನ್ನ ಬದಿಗಿಟ್ಟು ಸಿಎಂ ಅವರ ಫೈಲನ್ನ ಮೇಲೆ ಎತ್ಕೊಂಡು ಇವ್ರಿಗೆ ತಕ್ಷಣ ಅನುಮತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಸೂಕ್ತ ಅಲ್ಲ ಅನ್ನುವಂಥ ಒಂದು ವಾದ. ಅವರು ಫಾಲೋ ಮಾಡಿಲ್ಲ. 17A ಅಡಿಯಲ್ಲಿ ಕೊಟ್ಟರು ಕೂಡ ಕೆಲವೊಂದಷ್ಟು ನಿಯಮಗಳನ್ನು ಅವರು ಫಾಲೋ ಮಾಡಿಲ್ಲ. ಈಗ ದೇವರಾಜ್ ಅವರು ಮೂಲ ಮಾಲೀಕರಾಗಿದ್ದಾರೆ, ಜಮೀನಿನ ಮೂಲ ಮಾಲೀಕರು. ಅವರಿಗೆ ನೋಟಿಸ್ ಕೊಡಬೇಕಿತ್ತು, ಅವರ ವಾದವನ್ನ ಕೇಳಬೇಕಿತ್ತು, ಬಟ್ ಅವ್ರ ವಾದವನ್ನು ಕೂಡ ಎಲ್ಲೂ ಕೇಳಿಲ್ಲ. ಸೊ ಅವರನ್ನು ಕೂಡ ಇಲ್ಲಿ ಪ್ರತಿವಾದಿಯನ್ನಾಗಿ ಇಲ್ಲಿ ಮಾಡಲಾಗಿದೆ, ಅವರನ್ನು ಕೂಡ A4 ಆಗಿ ನಾವಿಲ್ಲಿ ಅಕ್ಯೂಸ್ಡ್ ಆಗಿ ನೀವು ಮಾಡಿದಿರಿ ಈ ಪ್ರಕರಣದಲ್ಲಿ. ಪಾತ್ರನೇ ಇಲ್ಲ, ರಾಜಕೀಯವಾಗಿಯೂ ಕೂಡ ದೇವರಾಜ್ ಅವರ ಪಾತ್ರ ಇಲ್ಲದಿದ್ರು ಕೂಡ ಅವರನ್ನ ವಿನಾಕಾರಣ ಈ ಕೇಸ್ನಲ್ಲಿ ಎಳೆದು ತಂದಿದ್ದಾರೆ ಅನ್ನುವಂಥದ್ದನ್ನ ದೇವರಾಜು ಅವರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು, ದುಷ್ಯಂತ್ ದವೆ ಅವರು. ಸೊ ಅವರು ದೇವರಾಜ್ ಅವರ ವಾದವನ್ನೇ ನೀವು ಕೇಳದಲೆ ಏಕಾಏಕಿಯಾಗಿ ಅವರನ್ನ ಅಕ್ಯೂಸ್ಡ್ ಆಗಿ ಮಾಡ್ತೀರಿ ಅಂತ ಹೇಳಿದ್ರೆ ಇದು ಕೂಡ ತಪ್ಪಲ್ವಾ? ಸೊ ಏಕಸದಸ್ಯ ಪೀಠ ಇದನ್ನು ಕೂಡ ಗಮನಿಸಿಲ್ಲ ಅನ್ನುವಂಥದ್ದನ್ನ ವಿಭಾಗೀಯ ಪೀಠದಲ್ಲಿ ಈಗ ಚಾಲೆಂಜ್ ಮಾಡಿದ್ದಾರೆ. ಈ ರೀತಿ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಬಾರದು, ಹೀಗೆ ಮಾಡಿದ್ರೆ ರಾಷ್ಟ್ರದಲ್ಲಿ ಅರಾಜಕತೆ ಉಂಟಾಗುತ್ತೆ ಅಂತ ಸಿಬಲ್ ಹೇಳ್ತಾ ಇದ್ದಾರೆ. ಈ ರೀತಿ ಮುಖ್ಯಮಂತ್ರಿ ವಿರುದ್ಧವಾಗಿ ತನಿಖೆಗೆ ಅನುಮತಿಯನ್ನ ನೀಡಲೇಬಾರದು, ರಾಷ್ಟ್ರದಲ್ಲಿ ಅರಾಜಕತೆ ಉಂಟಾಗುತ್ತೆ. ನಾವು ಅವರು ಮಂಡಿಸಿರುವಂತಹ ವಾದವನ್ನ ಗಮನಿಸ್ತಾ ಇದ್ದೀವಿ, ಏನೇನ್ ಆಗ್ತಾ ಇದೆ ಅಂತ. ಸಿಎಂ ವಿರುದ್ಧವಾಗಿ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದೇ ತಪ್ಪು, ಆ ರೀತಿಯಾದಂತ ಒಂದು ಅಧಿಕಾರನೇ ಇಲ್ಲ. ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಕೇಳಿ ಬಂದಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ್ಲೇ ಅದು ಬಯಾಸ್ಡ್ ಆಗಿತ್ತು. ಯಾಕೆ ನಿರಾಣಿ ಅವರ ಫೈಲ್ ಇತ್ತು ರಾಜ್ಯಪಾಲರ ಟೇಬಲ್ ಮೇಲೆ, ಅದು ಯಾವುದನ್ನೂ ಕೂಡ ಗಮನಿಸದೇ ಇರುವಂತ ರಾಜ್ಯಪಾಲರು, ಅದಕ್ಕೆ ವೇಗದಲ್ಲಿ ಯಾವುದೋ ಒಂದು ಕ್ರಮವನ್ನ ತೆಗೆದುಕೊಳ್ಳದ ರಾಜ್ಯಪಾಲರು ಸಿಎಂ ಅವರ ಫೈಲ್ ಬಂದ ತಕ್ಷಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಬಯಾಸ್ಡ್ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆಯಾಗಿತ್ತು. ರಾಜಕೀಯ ಅಂಗಳದಲ್ಲಿ ಇದೇನೇ ಚರ್ಚೆ ಇತ್ತು. ಆದ್ರೆ ಕಾನೂನಾತ್ಮಕವಾಗಿ ಏನೇನು ಅವಕಾಶಗಳಿದೆ, ಸರಿಯೋ ತಪ್ಪೋ ಅನ್ನುವಂಥದ್ದು ಇವತ್ತು ವಾದದ ಮೂಲಕವಾಗಿ ಗೊತ್ತಾಗಬೇಕಿದೆ. ಇದೀಗ ವಾದವನ್ನ ಮಂಡಿಸ್ತಾ ಇರೋದು ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ ನಿಮಗೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ತಪ್ಪು, ಈ ರೀತಿಯಾಗಿ ಅನುಮತಿಯನ್ನ ಕೊಡಬಾರ್ದಾಗಿತ್ತು. ಹೀಗೆ ಕೊಡೋದ್ರಿಂದ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ. ಒಂದು ಪದ್ಧತಿ ಅನ್ನೋದಿದೆ, ಒಂದು ರೀತಿ ರಿವಾಜುಗಳಿದಾವೆ.
ಸರ್ಕಾರಿ ಅಧಿಕಾರಿಗಳಿಗಾದ್ರೆ ಅವ್ರನ್ನ ಯಾರು ನೇಮಕ ಮಾಡಿರ್ತಾರೆ ಅವ್ರ ಅನುಮತಿಯನ್ನ ಕೊಡಬಹುದು. ಆದ್ರೆ ಸಿಎಂ ಹೇಗೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡೋದಕ್ಕೆ ಸಾಧ್ಯ, ಆ ಹಕ್ಕು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆದ್ರೆ, ಮತ್ತೊಂದು ಕಡೆಯಲ್ಲಿ 17A ಅಡಿಯಲ್ಲಿ ಏನು ಪಾಲನೆ ಮಾಡಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಆಗ್ತಾ ಇದೆ. ಸಿಬಿಐ ತನಿಖೆ ಬಗ್ಗೆನೂ ಕೂಡ ವಿಚಾರಣೆ ಜನವರಿಯಲ್ಲಾಗ್ಲಿ ವಿಭಾಗೀಯ ಪೀಠದ ವಿಚಾರಣೆ ನಂತರ ಅಲ್ಲಿ ವಿಚಾರಣೆ ನಡೀಲಿ ಅನ್ನುವಂಥ ಒಂದು ವಾದವನ್ನ ಕೂಡ ಇಡ್ತಾ ಇದ್ದಾರೆ. ಅಂದ್ರೆ ಹೀಗೆ ಮಾಡಿದ್ರೆ ಆಕಾಶ ಏನ್ ಕಳಚಿ ಬೀಳೋದಿಲ್ವಲ್ಲ, ಅದರ ವಿಚಾರಣೆ ಆಗ್ಲಿ ಅಂತ ಹೇಳಿ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಸಿಂಘ್ವಿ ಅವರು ಈಗ ಮನವಿಯನ್ನ ಮಾಡ್ತಾ ಇದ್ದಾರೆ, ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಬಿಐ ತನಿಖೆ ಬಗ್ಗೆ ಜನವರಿಯಲ್ಲಿ ಬೇಕಾದ್ರೆ ವಿಚಾರಣೆ ಮಾಡೋಣ, ಅದು ನಡೀಬಹುದು ವಿಚಾರಣೆ, ಅದಕ್ಕೇನು ಅಷ್ಟೇನು ಅರ್ಜೆಂಟ್ ಆಗಿರುವಂತ ವಿಚಾರ ಅಲ್ಲ. ಅದಕ್ಕಿಂತ ಮುಂಚೆ ಇಲ್ಲಿ ವಿಭಾಗೀಯ ಪೀಠದಲ್ಲಿ ಏನು ವಿಚಾರಣೆ ಆಗುತ್ತೆ, ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡ್ಕೊಂಡು ನಂತರ ಜನವರಿಯಲ್ಲಿ ಮಾಡಬಹುದಲ್ಲ. ಸೊ ಏನಿದೆ ಅಷ್ಟೊಂದು ಅರ್ಜೆಂಟು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಂಘ್ವಿ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ಮಾತಾಡ್ತಾ ಇದ್ವಿ ದೇವರಾಜು ಅವರ ಬಗ್ಗೆ. ಈಗ A4 ಆಗಿರುವಂತಹ ದೇವರಾಜು ಅವರು ನೋಡಿ, ರಾಜ್ಯಪಾಲರ ಅನುಮತಿ ಸರಿನೋ ತಪ್ಪೋ ಅನ್ನೋದಷ್ಟೇ ಪ್ರಶ್ನೆ ಇದ್ದಿದ್ದು ಹೈಕೋರ್ಟ್ನಲ್ಲಿ. ಆದ್ರೆ ಹೈಕೋರ್ಟ್ ಇದನ್ನು ಮಾತ್ರ ಹೇಳಬೇಕಿತ್ತು ಹೊರತು ದೇವರಾಜು ವಿರುದ್ಧ ಯಾಕೆ ಆದೇಶ ಕೊಡ್ತು, ದೇವರಾಜು ವಾದ ಆಲಿಸದೇನೆ ಆದೇಶವನ್ನ ಕೊಟ್ಟಿದೆ ಹೈಕೋರ್ಟ್. ಇದರಿಂದ ತೊಂದರೆ ಆಗ್ತಾ ಇದೆ ನಮಗೆ, ನಮ್ಮ ಕಕ್ಷಿದಾರನಿಗೆ ಅಂತ ಹೇಳಿ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ವಾದವನ್ನ ಮಂಡಿಸಿದ್ರು. ಯಾಕೆ ಅಂದ್ರೆ ದೇವರಾಜು ಅವರು ಜಮೀನಿನ ಮೂಲ ಮಾಲೀಕರು. ಸೊ ಪ್ರಕ್ರಿಯೆ ಪಾಲಿಸಿನೇ ಡಿನೋಟಿಫಿಕೇಶನ್ ಆಗಿದೆ, ಇದರಲ್ಲಿ ಅವ್ರ ಪಾತ್ರನೇ ಇಲ್ಲ. ಅವ್ರು ಏನು ಪರಿಹಾರದ ರೂಪದಲ್ಲಿ ಹಣ ಕೇಳಿದ್ರು ಅದನ್ನ ಸಿವಿಲ್ ಕೋರ್ಟ್ನಲ್ಲಿ ಠೇವಣಿ ಕೂಡ ಇಟ್ಟಿದ್ದಾರೆ. ಸುಮಾರು 3.1 ಎಕರೆ ಜಮೀನಿಗೆ ಪ್ರತ್ಯೇಕವಾಗಿ ಪರಿಹಾರ ಠೇವಣಿಯನ್ನ ಅದಕ್ಕೆ ಅಂತ ಪ್ರತ್ಯೇಕವಾಗಿ ಇಟ್ಟಿದ್ದಲ್ಲ, ಓವರಾಲ್ ಆಗಿ ಏನೊಂದು ಪರಿಹಾರ ಇತ್ತು ಅವರ ಜಮೀನಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ದೇವರಾಜು ಪರ ಹಿರಿಯ ವಕೀಲರು ಹೇಳ್ತಾ ಇರುವಂಥದ್ದು ಏನಂದ್ರೆ, ದುಷ್ಯಂತ್ ದವೆ ಅವರು ನನ್ನ ಕಕ್ಷಿದಾರ ಅಂದ್ರೆ ದೇವರಾಜು ಅವರಿಗೆ ನೋಟಿಸೇ ಕೊಡದಲೆ, ಅವರ ವಾದವನ್ನೇ ಆಲಿಸದಲೆ ಯಾಕೆ ಅವರನ್ನ ಆರೋಪಿ ಅಂತ ಮಾಡಿದಿರಿ ಅನ್ನುವಂಥದ್ದು.